ಸಂವಿಧಾನಕ್ಕೆ ಅಪಚಾರ ಆಗಿದ್ರೆ ಸಭಾಪತಿಗಳೇ, ಈ ಕಾಂಗ್ರೆಸ್ ಇಂದನೇ ಸಂವಿಧಾನವನ್ನು ಒಪ್ಪಿಕೊಂಡೇ ಇಲ್ಲ. ಅಲ್ಲ ಇಂದಿರಾ ಗಾಂಧಿ ಅವರನ್ನ ಕೇಳ್ರಿ ಏನ್ ಮಾಡಿದ್ರು ಅಂತ. ಸಂವಿಧಾನವನ್ನ ನೀವು ಹಾಳು ಮಾಡಿಬಿಟ್ರಿ ಅಂತ ಕಾಂಗ್ರೆಸ್ಗೆ ಸುಧಾಮದಾಸ್ ಅವರು ಇಲ್ಲ ಸುಧಾಮದಾಸ್ ಅವರು ಇಲ್ಲಿಯವರೆಗೂ ಅಳಿ ತಪ್ಪಲಿಲ್ಲ. ಬಹಳ ಚೆನ್ನಾಗಿ ಮಾತಾಡ್ತಾರೆ, ಅಳಿ ತಪ್ಪಲಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಒಂದ್ ನಿಮಿಷ ಅವ್ರು ಏನ್ ಸತ್ಯ ಹೇಳಿದ್ರು ನಾನು ಹೇಳ್ತೀನಲ್ಲ, ಸರ್ಟಿಫಿಕೇಟು ಕೊಡ್ತೀನಿ. ಇಲ್ಲಿವರೆಗೆ ಏನು ಸರ್ಕಾರ ಯಾವ ರೀತಿ ನಡ್ಕೊಂಡು ಬಂತು ಎಳೆಯಾಗಿ ಬಿಚ್ಚಿಟ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಏನಾಯ್ತು ಅಂದ್ರೆ ಈಗ ಅವರು ಎಂಡಪ್ ಮಾಡ್ಬೇಕಾಗಿದೆಯಲ್ಲ, ಇನ್ನು ಬೇರೆಯವ್ರಿಗೆ ಇದಾಗಬಾರ್ದು, ಅದಕ್ಕೆ ಬಿಜೆಪಿ ಮೇಲೆ ಮುಗಿಬಿದ್ರು. ನೋಡಿ, ಏನಾದ್ರೂ ಈ ದೇಶದಲ್ಲಿ ಸಭಾಪತಿಗಳೇ ಸಂವಿಧಾನಕ್ಕೆ ಅಪಚಾರ ಆಗಿದ್ರೆ ಸಭಾಪತಿಗಳೇ ಈ ಕಾಂಗ್ರೆಸ್ ಇಂದನೇ ಸಂವಿಧಾನಕ್ಕೆ ಅಪಚಾರ ಆಗಿದೆ. ಈ ಕಾಂಗ್ರೆಸ್ ಅನ್ಯಾಯ ಮಾಡಿದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ಪಕ್ಷದ ನೀತಿ. ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಎಲ್ಲ ಮಾಡಿ ಯಾವ ಸಂವಿಧಾನಗಳು ಕೂಡ ನಾವು ಮುಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಇದು ನೀವು ಅಡಿಸಲಿದ್ದೀರಿ. ಇಲ್ಲಿವರೆಗೂ ಸರಿಯಿದ್ದೀರಿ, ಈಗ ಅಡಿಸಲಿದ್ದೀರಿ. ಆದ್ರಿಂದ ತಿಳ್ಕೊಳ್ಳಿ, ಸಂವಿಧಾನಕ್ಕೆ ಏನಾದರೂ ದ್ರೋಹ ಬಂದಿದ್ರೆ ಅದು ಕಾಂಗ್ರೆಸ್ ದ್ರೋಹ ಬಂದಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಕೇಳ್ರಿ ಏನ್ ಮಾಡಿದ್ರು ಅಂತ. ನೀವು ಎಮರ್ಜೆನ್ಸಿ ಯಾವ ಕಾರಣಕ್ಕೆ ಏನಾಗಿತ್ತು? ಎಮರ್ಜೆನ್ಸಿ ಏನಂತಂದ್ರೆ ನೀವು ಹೇಳ್ರಿ. ಎಮರ್ಜೆನ್ಸಿ ತಂದ ಏನಾದ್ರು ಗಂಡಾಂತರ ಬಂದಿದ್ದ ನಿಮ್ಗೆ? ಯಾವ ಗಂಡಾಂತರ ನಿಮಗಾಗಿತ್ತು? ಅಂಬೇಡ್ಕರ್ ಅಪಮಾನ ಮಾಡಬೇಕು, ಸಂವಿಧಾನ ದ್ರೋಹ ಮಾಡಬೇಕು, ಅದು ನಿಮ್ಮ ನೀತಿ. ಆ ಕಾರಣಕ್ಕೆ ಬಂದಿತ್ತು, ಅದನ್ನು ಮಾಡಿರೋದೇ ಹೊರತು ನಾವು ಯಾವುದೇ ಸಂಸ್ಥೆಗಳನ್ನ ಮುಚ್ಚೋದಾಗ್ಲಿ, ತೊಂದರೆ ಮಾಡೋದಾಗ್ಲಿ, ದುರುಪಯೋಗ ಪಡಿಸೋದಾಗ್ಲಿ ನಾವು ಮಾಡಿಲ್ಲ. ಏನೇ ಮಾಡಿದ್ರು ಕೂಡ ಅದು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಏನೇನು ಮಾಡಿದ್ರಿ? ಈ ದೇಶಕ್ಕೆ ಆ ನಾಯಕರು ದ್ರೋಹ ಬಂದ್ರ ಜೈಲು ಕಾರ್ಯಕ್ರಮ ಮಾಡಿದ್ರಲ್ಲ, ದ್ರೋಹ ಮಾಡಿರೋದು ನೀವು, ನಾವಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಈಗ ಸುಧಾಮದಾಸ್ ಹೇಳಿದ್ರಲ್ಲ, ಏನೋ ಸಂವಿಧಾನವನ್ನ ನೀವು ಹಾಳು ಮಾಡಿಬಿಟ್ರಿ ಅಂತ. ನಾವು ಮುಟ್ಟಿಲ್ಲ. ಅಲ್ಲ, ನೀವು ಒಪ್ಕೊಂಡೇ ಇಲ್ಲ. ಸಂವಿಧಾನವನ್ನು ಒಪ್ಕೊಂಡೇ ಇಲ್ಲ. ನಾವು ನಮ್ಮದು ಸಂವಿಧಾನ ಮಾಡಿದ್ದೀರಾ? ಬಾಬಾ ಸಾಹೇಬ್ ಸಂವಿಧಾನ
ಅಂಬೇಡ್ಕರ್ಗೆ ಒಬ್ಬ ಎಂಪಿ ಮಾಡಕ್ಕೆ ಯೋಗ್ಯತೆ ಇರಲಿಲ್ಲ ಕಾಂಗ್ರೆಸ್ಗೆ. ಅಂಬೇಡ್ಕರ್ ಅವ್ರಿಗೆ ಒಬ್ಬ ಎಂಪಿ ಮಾಡಕ್ಕಾಗ್ಲಿಲ್ಲ, ನಿಮ್ಗೆ ಯೋಗ್ಯತೆ ಇರಲಿಲ್ಲ. ಅಂಬೇಡ್ಕರ್ ಜೀವನ ಪೂರ್ತಿ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಅನ್ನ ಹಾಕಿ ಇಡೀ ಅಂಬೇಡ್ಕರ್ ಜೀವನ ಹಾಳು ಮಾಡುವಂತವ್ರು ಕಾಂಗ್ರೆಸ್ನವರು. ನಿಮಗೆ ಇಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ಗೆ ನಿಮಗೆ ಅಂಬೇಡ್ಕರ್ ಜಾಯಿನಿಂಗ್ ಕಾಂಗ್ರೆಸ್ ವಿಲ್ ಬಿ ಸುಸೈಡಲ್. ಹೇಳಿದ್ರು ಅಂಬೇಡ್ಕರ್ ಅವ್ರ ಬಾಳ್ಮೇಲೆ ಏನ್ ಹೇಳಿದ್ರು? ಅಂಬೇಡ್ಕರ್ ಅಂಬೆ ಮಾತಾಡಕ್ ಕೊಡ್ಬೇಡ್ರಿ ಸರ್. ಆಯ್ತು, ಬಜೆಟ್ ತಗೊಳ್ಳಿ. TSP ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ರು, ಅದು ಸಪ್ರೇಟ್ ಆಗಿ ಸಭಾಪತಿಗಳೇ. ಪ್ಲಾನಿಂಗ್ ಕಮಿಷನ್ ಏನೇ ಆದೇಶಗಳು ಕೊಟ್ಟರು, ಮಾನದಂಡಗಳು ಕೊಟ್ಟರು, ಅದು ಫೈನಾನ್ಸ್ ಮಿನಿಸ್ಟ್ರಿಗೆ ಬೈಂಡಿಂಗ್ ಇತ್ತು, ಗೌರ್ಮೆಂಟ್ ಆಫ್ ಇಂಡಿಯಾ. 11 ವರ್ಷದಿಂದ ಏನಾಯ್ತು ಅಧ್ಯಕ್ಷರೇ, ಪ್ಲಾನಿಂಗ್ ಕಮಿಷನ್ ಅನ್ನು ಡಿಸ್ಮ್ಯಾಂಟಲ್ ಮಾಡಿ ನೀತಿ ಆಯೋಗನ ತಂದರು. ನೀತಿ ಆಯೋಗ ಏನು ಮಾಡಿದ್ರು, ಸ್ಪೆಷಲ್ ಕಾಂಪೊನೆಂಟ್ ಫಾರ್ SC ಆ್ಯಂಡ್ ಸ್ಪೆಷಲ್ ಆ್ಯಂಡ್ ಟ್ರೈಬಲ್ ಸಬ್ ಪ್ಲಾನ್ ಅದನ್ನು ಬಿಟ್ಟು ಡೆವಲಪ್ಮೆಂಟ್ ಆ್ಯಕ್ಷನ್ ಫಾರ್ SCs ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಷನ್ ಫಾರ್ ಡೆವಲಪ್ಮೆಂಟ್ ಆಫ್ STs ಅಂತ ಬಂತು ಅಧ್ಯಕ್ಷರೇ. ಅವರು ಯಾವುದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬೈಂಡಿಂಗ್ ಇತ್ತು, ನೀತಿ ಆಯೋಗ ಬಂದ ಮೇಲೆ ಅದು ಬೈಂಡಿಂಗ್ ಇರಲಿಲ್ಲ. ಇಟ್ ವಾಸ್ ಪ್ಯೂರ್ಲಿ ಅಡ್ವೊಕೇಸಿ. ಅವ್ರು ಏನೇ ಹೇಳಿದ್ರು ಕೂಡ ಫೈನಾನ್ಸ್ ಮಿನಿಸ್ಟ್ರಿ ಅವರು ಅದನ್ನು ಏನು ಸ್ವೀಕಾರ ಮಾಡ್ಬೋದು ಅಥವಾ ತಿರಸ್ಕಾರ ಮಾಡ್ಬೋದು. ಅವ್ರು ಹೇಳಿ ಕೊಟ್ಟಿದ್ದೇನೆಂದರೆ, ಹಿಂದೆ ಪ್ಲಾನಿಂಗ್ ಕಮಿಷನ್ ಇತ್ತು, ಇಟ್ ವಾಸ್ ಅವ್ರು ಹೇಳಿದ್ದು ಚಾಚು ತಪ್ಪದೆ ಸರ್ಕಾರಗಳು ಮಾಡಬೇಕಾಗಿತ್ತು. ಆ ಸಂಸ್ಥೆಯನ್ನು ಡಿಸ್ಮ್ಯಾಂಟಲ್ ಮಾಡಿ ಇವಾಗ ನೀತಿ ಆಯೋಗ ಅಂತ ಒಂದು ಡಮ್ಮಿ ಸಂಸ್ಥೆಯನ್ನು ಕೂಡಿಸ್ಬಿಟ್ಟು SC ST ಅವರಿಗೆ ಮೋಸ ಆಗ್ತಾ ಇದೆ ಅಂತ ಅವ್ರು ಹೇಳಿಕ್ ಹೊರಟಿದ್ದು. ಅದು ಹೋಗಿ ಸಂವಿಧಾನಕ್ಕೆ ಹೋಯ್ತು, ಅಂಬೇಡ್ಕರ್ ಅವ್ರಿಗೆ ಸೋಲ್ಸಿದಾಯ್ತು, ಎಲ್ಲ ಆಯ್ತು. ಒಂದ್ ನಿಮಿಷ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಧ್ಯಕ್ಷರೇ. ಯಾಕಂದ್ರೆ ಹಿಂದೆ ಫೈನಾನ್ಸ್ ಮಿನಿಸ್ಟ್ರಿ ಅವರು ಬೈಂಡಿಂಗ್ ಇದ್ದಾಗ ಹಣ ಬರೀ ಅಲ್ಲಿ ಹೋಗ್ತಾ ಇತ್ತು. ಈಗ ನೀತಿ ಆಯೋಗದ ದುಡ್ಡೆಲ್ಲ ಏನಾಗ್ತಾ ಇದೆ ಅಧ್ಯಕ್ಷರೇ, ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ಸಿಗೆ ಹೋಗ್ತಾ ಇದೆ 5,000 ಕೋಟಿ ರೂಪಾಯಿ, ಇಂಪೋರ್ಟ್ ಆಫ್ ಯೂರಿಯಾಗೆ 3,000 ಕೋಟಿ ರೂಪಾಯಿ ಹೋಗ್ತಾ ಇದೆ, ಫಸಲ್ ಬಿಮಾ ಯೋಜನೆಗೆ ಹೋಗ್ತಾ ಇದೆ. ನೀವೇನು ಇಲ್ಲಿ 7D ಅಂತ ಇದ್ದೀರಾ, ಅಲ್ಲಿ ಯಾವ್ದಾವುದೋ ಡಿಗಳು ನಡೆದಿದೆ ಅಲ್ಲಿ ಅದಕ್ಕೆ ಅದನ್ನ ಅವ್ರು ಹೇಳಿ ಕೊಟ್ಟಿದ್ದು. ಆಮೇಲೆ ಒಳ ಮೀಸಲಾತಿಗೆ ಚರ್ಚೆಗೆ ಬಂತು. ಒಳ ಮೀಸಲಾತಿ ಬಿಟ್ಬಿಡೋಣ ಅಧ್ಯಕ್ಷರೇ, ಮೀಸಲಾತಿಯನ್ನ ತೆರವುಗೊಳಿಸ್ಬೇಕು, ಇದು ಸರಿಯಲ್ಲ ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಂದ್ಬಿಟ್ಟು ರಾಮಾಜಾಯಸರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದು ನಿರ್ದೇಶನಗಳಿದೆ, ಉದಾಹರಣೆಗಳಿದೆ. ಒಂದ್ ನಿಮಿಷ ಅದಕ್ಕೂ ಬರ್ತೀನಿ, ಒಂದ್ ನಿಮಿಷ ಅಧ್ಯಕ್ಷರೇ, ನಾನು ನಿಮ್ಗೆ ಇಂಟ್ರಾಕ್ಟ್ ಮಾಡಿಲ್ಲ, ಒಂದ್ ನಿಮಿಷ. ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿದ್ರು ಅಧ್ಯಕ್ಷರೇ, ಬಾಬಾ ಸಾಹೇಬ್ ನೋಡಿ, ಸುಧಾಮ್ ದಾಸ್ ಅವರು ಹೇಳಿದ್ದು ನಾನು ಹೇಳ್ತೇನೆ, ಸುಧಾಮ್ ದಾಸ್ ಅವರು ಹೇಳಿದ್ದು ನಾನು ಹೇಳ್ತೇನೆ. ಏನು SCP TSP ಹಣ ಕೊಟ್ಟಿದ್ದಾರೆ, ಅಧಿಕಾರಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ದಾರಿ ತಪ್ಪಿಸಿದ್ರು, ಸರ್ಕಾರ ಇವತ್ತು ಅಧಿಕಾರಿಗಳ ಮಾತುಗಳನ್ನು ಕೇಳಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರು ಅವರು. ಇದನ್ನ ಇವರಿಗೆ ಈಗ ಸುಳ್ಳು ಹೇಳಿ ದಾರಿ ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ, ಸುಧಾಮ್ ದಾಸ್ ಅವರು ಹೇಳಿರೋದು ಸರಿ ಇದೆ. ಸುಳ್ಳು 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 ಅಲ್ಲ. ನೀವು ಕೆಳಗಿನ ಮನೆಯಲ್ಲಿ ಹೇಳಿದ್ರು, ಮ್ಯಾಗಿನ ಮನೆಯಲ್ಲೂ ಹೇಳಿದ್ರು ಸುಳ್ಳು ಇಲ್ಲೇ ಅಲ್ಲ. ಇಲ್ಲಿ ಕೇಳಿ, ಇಲ್ಲಿದೆ ಎಲ್ಲ ರೆಕಾರ್ಡಿದೆ. ಮಾನ್ಯ ಸಭಾಪತಿಗಳ ದೇಶ ಗೊತ್ತಿದೆ, ವಿಷಯ ಗೊತ್ತಿದೆ, ಯಾವ
ನಿಮ್ ಬಂಡವಾಳ ಇಲ್ಲೇ ಇದೆ. ಪತ್ರ ಬರ್ಕೊಟ್ಟಿದ್ರು. ನಿಮ್ ಬಂಡವಾಳ ಇಲ್ಲೇ ಇದೆ. ಕೆಲಸ ಮಾಡಿದ್ರು. ಇಲ್ಲಿದೆ ಬಂಡವಾಳ. ಬಾಬಾ ಸಾಹೇಬ್ರಲ್ಲ. ಪತ್ರಿಕೆ ಬರೆದ್ರೆ ಆಗಲ್ಲ. ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ವೀರ್ ಸಾವರ್ಕರ್ ನನ್ನ ಸೋಲಿಗೆ ಕಾರಣ ಅಂತ ಇದನ್ನ ನೀವು ಪ್ರೂವ್ ಮಾಡಿ ಇಲ್ಲ. ನಾನು ಇವಾಗ ಹೇಳ್ತೇನೆ, ನೀವು ಪ್ರೂವ್ ಮಾಡಿ. ನಾನು ರಾಜೀನಾಮೆ ಕೊಡ್ತೇನೆ. ನಾನು ರಾಜೀನಾಮೆ ಕೊಡ್ತೇನೆ. ಇದು ಇವತ್ತಿನ ಸುಳ್ಳು ಇದು. ಇಲ್ಲ ಇಲ್ಲಿ ಇವತ್ತು ಚರ್ಚೆ ಮಾನ್ಯ ಸಭಾಪತಿಗಳು ಅಂತ ಹೇಳಿದ್ರೆ RSS ನವರು ಈ ಸಂವಿಧಾನವನ್ನು ಒಪ್ಪಿಲ್ಲ. Organized Action 1937 August 16 ಇಲ್ಲಿದೆ ನೋಡಿ. ಅವರ ಪತ್ರ ಇಲ್ಲಿದೆ. ಸುಳ್ಳಿನ ಪತ್ರ ಇಲ್ಲಿದೆ. ಅವರ ಸುಳ್ಳಿನ ಪತ್ರ. ಅವರ ಸುಳ್ಳಿನ ಪತ್ರ ಇಲ್ಲಿದೆ ಸರ್. ಅವರ ಸುಳ್ಳಿನ ಪತ್ರ. ಮಾತಾಡ್ರಿ. ಹೇಳಿ. ಅವರ ಪ್ರಿಯ ಪತ್ರ ಹೇಳ್ಬೇಕು. ನಮಗೆ ಅವರ ಇರೋ ಪತ್ರ ಮಾತಾಡಿ. ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ. ಸಚ್ಚ ಹೇಳಿದ್ರೆ ಸಚ್ಚ ಸುಳ್ಳನ್ನೇ ಬಾಬಾ ಸಾಹೇಬ್ರ ಬಗ್ಗೆ ಗೊತ್ತಿಲ್ವೋ? ರಾಮಲೀಲಾ ಮೈದಾನದಲ್ಲಿ ನೀವು ಮನುಸ್ಮೃತಿ ನಮ್ಮ ಸಂವಿಧಾನ ಹಾಗೆ ಅಂತ ಹೇಳ್ತಾ ಇಲ್ಲ. ಮನುಸ್ಮೃತಿ RSS ದೇಶದ ಸಂವಿಧಾನ ಆತ್ಮಸಾಕ್ಷಿಯಾಗಲಿ, ದೇವಸಾಕ್ಷಿಯಾಗಲಿ, ಆ ರಾಮನ ಹೆಸರು ಮೇಲೆ ಸತ್ಯ ಹೇಳಿ. ರಾಮನ ಹೆಸರು ಪ್ರಮಾಣ ಮಾಡಿ ನೀವು RSS ಸಂವಿಧಾನ ಬೇಡ, ಮನುಸ್ಮೃತಿ ಬೇಕು ಅಲ್ಲ, ರಾಮನ ಪೂಜೆ ರಾತ್ರಿ ಮಾಡೋದು. ಮಾಡಿ. ರಾಮನ ಪೂಜೆ ರಾತ್ರಿ ಮಾಡಿ. ಮಾಡೋದು. ರಾಮನ ಹೆಸರು ಪ್ರಮಾಣ ಮಾಡಿ. ಬೆಳಗ್ಗೆ RSS ಅವರು ನಮ್ಗೇನ್ ಸಂವಿಧಾನ ಬೇಡ, ಮನುಸ್ಮೃತಿ ರಾಮನ ಪೂಜೆ ಸಭಾಪತಿಗಳೇ, ಗೊತ್ತಿಲ್ವಾ? ಈ ಕಾಂಗ್ರೆಸ್ನವರು ಈ ಸುಳ್ಳು ಪತ್ರನ ಎಲ್ಲಿದೆ ಇದು? ಮಾನ್ಯ ಮಂತ್ರಿಗಳೇ, ಅಂಬೇಡ್ಕರ್ಗೆ ಕೊಟ್ರ ಕನ್ನಡ ಮೀಡಿಯಂ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲ. ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ನಾನು ಕನ್ನಡ ಮೀಡಿಯಂ ಅಲ್ಲ. ಎರಡು ಸಾರಿ ಇಲ್ಲಿ ಇಂಗ್ಲಿಷ್ ನಲ್ಲಿ ಬಾಬಾ ಮಾನ್ಯ ಮಂತ್ರಿಗಳೇ, ಒಂದ್ ನಿಮಿಷ ಕೊಡಿ ನಮ್ಗೆ. ಪತ್ರ ಇದೆ. ಈ ಪತ್ರದಲ್ಲಿ ಎಲ್ಲಾದ್ರೂ ಅಂಬೇಡ್ಕರ್ ಅವರು ವೀರ್ ಸಾವರ್ಕರ್ ಮಾನ್ಯ ಸಭಾಪತಿಗಳೇ, ಜೀವನ ಪೂರ್ತಿ ಅಂಬೇಡ್ಕರ್ ವಿರೋಧ ಮಾಡಿದವರು ಸುಮ್ ಸುಮ್ಮನೆ ಇದು ಕಾಂಗ್ರೆಸ್ಸಿನ ಯೋಗ್ಯತೆ. ಇದು ಸಂವಿಧಾನ ನೀವು ಅಂಬೇಡ್ಕರ್ ಪದ್ಮಭೂಷಣ ಕೊಟ್ಟಿದ್ದು ಕಾಂಗ್ರೆಸ್. ಇದು ಕಾಂಗ್ರೆಸ್ ಯೋಗ್ಯತೆ. ಕಾಂಗ್ರೆಸ್ಸಿನ ಯೋಗ್ಯತೆಗೆ ಧಿಕ್ಕಾರ. ಕಾಂಗ್ರೆಸ್ಸಿನ ಯೋಗ್ಯತೆಗೆ ಧಿಕ್ಕಾರ. ಆಲ್ರೆಡಿ 3 ಅಡಿ ಜಾಗ ಬಾಬಾ ಸಾಹೇಬ್ ಜಾಗ ಕೊಡೋರು ಅಂಬೇಡ್ಕರ್ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಚರ್ಚೆ ಆಗ್ಬೇಕು. ಇವತ್ತು ಬಾಬಾ ಸಾಹೇಬ್ ಬಹಳ ಸಂತೋಷ ಆಯ್ತು. ಮಾನ್ಯ ಸಭಾಪತಿಗಳೇ, ಬಹಳ ಸಂತೋಷ. ಇವತ್ತು ಸರ್ಕಾರ
ಬಾವಿಗಳು ಮಾತಾಡ್ಬೋದಲ್ಲ ಮಾನ್ಯ ಸಭಾಪತಿಗಳ ಬಾವಿಯಲ್ಲಿ ಮಾತಾಡ್ಬೋದಲ್ಲ ಹೆಂಗ್ ಬಂದ್ರು ಸರ್ಕಾರ ಬಾವಿ ಬಂದಿದೆ ನೋಡಿ ಎಷ್ಟು ಸಂತೋಷ ಅಂಬೇಡ್ಕರ್ ಅವ್ರ ಪತ್ರನೇ ಬರ್ಲಿ ಅಂಬೇಡ್ಕರ್ ರಕ್ಷಣೆ ಪಡೆಯುತ್ತ ಈ ಸರ್ಕಾರ ಸುಳ್ಳುಗಳನ್ನ ಹೇಳಿ ಹೌಸ್ ಇಸ್ ನಾಟ್ ಇನ್ ಆರ್ಡರ್. ಸಭಾಪತಿಗಳೇ ಈ ತರ ಮೌನ ವಹಿಸಿದ್ರೆ ಹೇಗೆ? ಹೌಸ್ ಇಸ್ ನಾಟ್ ಇನ್ ಆರ್ಡರ್. ಬಾಬಾ ಸಾಹೇಬ್ ದಯಮಾಡಿ ಸೋಲಿಸಿದ್ದೀವಿ ಅಂತ ಹೇಳಿ ಸಭಾಪತಿಗಳೇ ನನಗೆ ಅವಕಾಶ ಕೊಡಿ. ಒಂದೇ ಬಾರಿ paragraph ಓದಿ. ಒಂದೇ ಬಾರಿ paragraph ಓದ್ತೀನಿ. ಸಭಾಪತಿಗಳೇ ಒಂದೇ ಪ್ಯಾರಾಗ್ರಾಫ್ ಓದೋಕೆ ಅನುಮತಿ ಕೇಳ್ತಾ ಇದ್ದೀನಿ ಸಭಾತ್ರ. ದಯವಿಟ್ಟು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಯಾರು ಮಾತಾಡ್ತಾ ಇದ್ದಾರೆ? ಮೌನ್ ಬ್ಯಾಟರ್ ಮೇಲೆ ಪತ್ನಿಗೆ ಒಬ್ಬ ಲೇಡಿಗೆ ರೆಕಾರ್ಡ್ ಹೋಗಂಗಿಲ್ಲ. ಮಾನ್ಯ ಮಾನ್ಯ ಸಭಾಪತಿಗಳೇ ಮಾತಾಡಿ. ನೆಹರು ಪತ್ರ ಬರೆದು ರೆಕಾರ್ಡ್ ಹೋಗಂಗಿಲ್ಲ. ಹಾಕಿದ್ದೀನಿ ಹೇಳ್ಕೊಳ್ಳಿ. ಹಾಕಿದ್ದೀನಿ ಹೇಳ್ಕೊಂಡು ಹಾಕಿದ್ದೀನಿ ಸಂಭ್ರಮಿಸ್ತಾರೆ. ಅಂಬೇಡ್ಕರ್ ಅವರ ಸಂಭ್ರಮಿಸ್ತಾರೆ. ಅಂತ ನೀಚ ಕಾಂಗ್ರೆಸ್ ಇದು, ಅಂತ ನೀಚ ಕಾಂಗ್ರೆಸ್ ಇದು. ಅಂಬೇಡ್ಕರ್ ಸೋಲನ್ನ ಒಬ್ಬ ಲೇಡಿ ಹತ್ರ ಹೇಳ್ಕೊಂಡು ಸಂಭ್ರಮಿಸ್ತಕ್ಕಂತ ಕಾಂಗ್ರೆಸ್ ಇದು ನೀಚ ಕಾಂಗ್ರೆಸ್ ಅಲ್ಲ. ಇಂಥ ನೀಚ ಕಾಂಗ್ರೆಸ್ ಮಾತಾಡ್ಬೇಕಾದ್ರೆ ಸುಳ್ಳು ಹೇಳಿ ಇವತ್ತು ಅಂಬೇಡ್ಕರ್ ಪತ್ರ ಬರೆದಿರೋದು ಇಲ್ಲಿ ನಮ್ಮ ಹತ್ರನೂ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.